ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಮನೆಗಳಿಗೆ ನೀರು ನುಗ್ಗಿದೆ. ಬೆಳಗಾವಿಯ ವೀರಭದ್ರ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ನೀರು ನುಗ್ಗಿ ಅವಾಂತರ. 3-4 ಮನೆಗಳಿಗೆ ನೀರು ನುಗ್ಗಿದೆ. ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತಹ ಸಾಮಗ್ರಿಗಳು, ದವಸ ಧಾನ್ಯಗಳು ಹಾಳಾಗಿದೆ. ಚರಂಡಿ ಬ್ಲಾಕ್ ಆಗಿ ಮಹಮ್ಮದ್ ಅಲಿ ಅನ್ನುವಂಥವರ ಮನೆ ಸೇರಿದಂತೆ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಚರಂಡಿ ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಅವ್ಯವಸ್ಥೆ ಇದೆ. ಇದು ಬೆಳಗಾವಿಯ ವೀರಭದ್ರ ನಗರದ ಪರಿಸ್ಥಿತಿ. ಹಲವು ಮನೆಗಳಿಗೆ ಈ ರೀತಿ ನೀರು ನುಗ್ಗಿದೆ. ನೋಡಿ ಮನೆ ಒಳಗೆ ನಿಂತಹ ನೀರಿನ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರೋದು. ಇರೋಬರ ಸಾಮಾನುಗಳನ್ನೆಲ್ಲ ಅಂದ್ರೆ ಸಾಮಗ್ರಿಗಳನ್ನೆಲ್ಲವೂ ಕೂಡ ಮೇಲಿಡುವಂತಹ ಪ್ರಯತ್ನವನ್ನ ಅಲ್ಲಿನ ನಿವಾಸಿಗಳು ಮಾಡಿದ್ದಾರೆ. ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಅಂದ್ರೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲದಂತಹ ಪರಿಣಾಮದಿಂದಾಗಿ ಈ ರೀತಿ ನೀರು ನುಗ್ತಾ ಇದೆ ಅಂತ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಚರಂಡಿ ವ್ಯವಸ್ಥೆ ಸರಿ ಮಾಡಿ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಈಗ ತಾನೇ ಮಳೆ ಆರಂಭ ಆಗಿದೆ. ಇಷ್ಟು ದಿನ ಮಳೆ ಬೇಕು ಅಂತ ಹೇಳಿ ಜನ ಕೇಳ್ತಾ ಇದ್ರು. ಈಗ ಮಳೆ ಅವಾಂತರ ನೋಡೋಕ್ಕಾಗ್ತಾ ಇಲ್ಲ. ಹಲವು ಮನೆಗಳಿಗೆ ಈ ರೀತಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಯಿಂದ ಮನೆ ಗೋಡೆ ಕುಸಿತಗೊಂಡಿದ್ದು 7 ಮಂದಿ ಪಾರಾಗಿದ್ದಾರೆ. ಜೋಡಕುರಳಿ ಗ್ರಾಮದಲ್ಲಿ ಮನೆ ಗೋಡೆಗೆ ಕುಸಿತಗೊಂಡಿದೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಗಂಗವ್ವ ಬರಾಳೆ ಎಂಬುವವರ ಮನೆ ಗೋಡೆ ಕುಸಿತಗೊಂಡಿದೆ. ಮನೆ ಗೋಡೆ ಕುಸಿತದ ಶಬ್ದ ಕೇಳಿ 7 ಮಂದಿ ಕೂಡ ಓಡ್ ಬಂದಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೊರಗಡೆ ಓಡ್ ಬಂದಿದ್ರಿಂದ ಅವರ ಪ್ರಾಣ ಉಳಿದಿದೆ. ಅದೃಷ್ಟವಶಾತ್ 7 ಜನ ಕೂಡ ಬದುಕಿದ್ದಾರೆ. ನೋಡಿ ಎಂಥ ಪರಿಸ್ಥಿತಿ ಇತ್ತು ಅಂತ ಅಂದ್ರೆ ಇದ್ದಕ್ಕಿದ್ದಂತೆ ಮಳೆಯ ಪರಿಣಾಮದಿಂದಾಗಿ ಗೋಡೆ ಕುಸಿತವಾಗಿದೆ. 7 ಮಂದಿ ಏನೋ ಶಬ್ದ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಹೊರಗಡೆ ಓಡಿ ಬಂದಿದ್ದಾರೆ, ಬದುಕುಳಿದಿದ್ದಾರೆ. ಗಂಗವ್ವ ಅನ್ನುವಂಥವರ ಸೇರಿದಂತಹ ಮನೆ ಅದು. ಮಳೆಯ ಪರಿಣಾಮದಿಂದಾಗಿ ಏನೆಲ್ಲ ಅನುಭವಿಸ್ತಾ ಇದ್ದಾರೆ ನೋಡಿ. ಒಂದು ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಅಲ್ಲಿನ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಭಾಗದಲ್ಲಿ ಮನೆ ಗೋಡೆಗೆ ಯಾವ ರೀತಿ ಕುಸಿದು ಬಿದ್ದಿದೆ. ಒಂದು ಕ್ಷಣ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ 7 ಜನ ಗಂಭೀರವಾಗಿ ಗಾಯಗೊಳ್ತಿದ್ರು. ಏನಾಗ್ತಿತ್ತು